ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ರೆಕ್ಟಾಂಗಲ್ ಪಿ ಕ್ಯೂ ಆರ್ ಎಸ್ ಅಲ್ಲಿ ಒಂದು ರೆಕ್ಟಾಂಗಲ್ ಇದೆ ಪಿ ಕ್ಯೂ ಆರ್ ಎಸ್. ಇಫ್ ದ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ದ ವರ್ಟೆಕ್ಸ್ ಎಸ್ ಟು ಪಿ ಆರ್ ಡಿವೈಡ್ಸ್ ಆಂಗಲ್ ಎಸ್ ಇನ್ ದ ರೇಷಿಯೋ 2:3, ದೆನ್ ಆಂಗಲ್ ಆರ್ ಪಿ ಕ್ಯೂ ಎಷ್ಟಾಗುತ್ತೆ? ಒಂದು ಪಿ ಕ್ಯೂ ಆರ್ ಎಸ್ ಅನ್ನೋದು ಒಂದು ರೆಕ್ಟಾಂಗಲ್ ಇದೆ. ಎಸ್ ವರ್ಟೆಕ್ಸ್ ಇಂದ ಪಿ ಆರ್ ಗೆ ಒಂದು ಲಂಬವು ಆಂಗಲ್ ಎಸ್ ಅನ್ನು 2:3 ಅನುಪಾತದಲ್ಲಿ ವಿಭಾಗಿಸಿದರೆ ಆಂಗಲ್ ಆರ್ ಪಿ ಕ್ಯೂ ಎಷ್ಟಾಗುತ್ತೆ? ಆರ್ ಪಿ ಕ್ಯೂ ಅನ್ನೋದು ನೋಡ್ಬೋದು, ಆರ್ ಪಿ ಕ್ಯೂ ನ ಅವ್ರು ಇಲ್ಲಿ ಈ ಆಂಗಲ್ ಅಂತ ತಗೊಂಡಿದ್ದಾರೆ. ಹೌದಾ? ಸೊ 1/1 ನೋಡೋಣ ಏನೇನ್ ಕೊಟ್ಟಿದ್ದಾರೆ. ಒಂದು ರೆಕ್ಟಾಂಗಲ್ ಇದೆ, ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ ಅಂತ ನಮ್ಗೆ ಗೊತ್ತಾಯ್ತು. ಹೌದಾ? ಅಪೋಸಿಟ್ ಆಂಗಲ್ಸ್ ವಿಲ್ ಬಿ ಆಲ್ ಆಂಗಲ್ಸ್ ವಿಲ್ ಬಿ 90 ಡಿಗ್ರೀಸ್, ಅಷ್ಟು ಗೊತ್ತಾಯ್ತು ನಮ್ಗೆ. ಆಂಗಲ್ ಎಸ್ ನ ಎಷ್ಟು ರೇಷಿಯೋನಲ್ಲಿ ಡಿವೈಡ್ ಮಾಡ್ತಾ ಇದ್ದಾರೆ? 2:3 ರೇಷಿಯೋ ಅಲ್ಲಿ ಡಿವೈಡ್ ಮಾಡ್ತಾ ಇದ್ದಾರೆ. ಹೌದಾ? ಸೊ ಸ್ವಲ್ಪ ಇಲ್ಲಿ ರೇಷಿಯೋ ವ್ಯಾಲ್ಯೂ ತಗೊಂಡ್ಬಿಡೋಣ. 2 + 3 ಎಷ್ಟಾಗುತ್ತೆ? 5 ಆಗುತ್ತೆ. ಎಲ್ಲಿದೆ ಆಂಗಲ್ ಎಸ್? ಇಲ್ಲಿದೆ ಆಂಗಲ್ ಎಸ್. ಸೊ ಇದು 2:3, ಇದು 2 ಅಂತ ಅನ್ಕೊಂಡು ಇದು 3 ಅಂತ ಅನ್ಕೊಂಡ್ರೆ ಇದು 2:3 ಅಲ್ಲಿ ಇದೆ. ಹೌದಾ? ಆದ್ರೆ ಇದು ರೆಕ್ಟಾಂಗಲ್ ಇದ್ದಿದ್ರಿಂದ ಆಂಗಲ್ ಎಸ್ ಯಾವಾಗ್ಲೂ ಎಷ್ಟಿರುತ್ತೆ? 90 ಡಿಗ್ರಿ ಅಂತಾನೆ ಇರುತ್ತೆ. ಕರೆಕ್ಟ್ ಅಲ್ವಾ? ಇದು ಯಾವಾಗ್ಲೂ 90 ಅಂತಾನೆ ಇರುತ್ತೆ. ಸೊ ಇದ್ರಿಂದ ನಾನು ಏನ್ ಬರಿಬಹುದು ಇಲ್ಲಿ? ಈ ಪಾಯಿಂಟ್ ಅನ್ನೋದು ಟಿ ಅಂತ ಇದೆ, ಈ ಪಾಯಿಂಟ್ ಆಕ್ಚುಲಿ ಟಿ ಇದೆ. ಸೊ ಇದರಿಂದ ನಾನು ಏನ್ ಬರಿಬಹುದು? ಆಂಗಲ್ ಟಿ ಎಸ್ ಪಿ. ಹೌದಾ? ಆಂಗಲ್ ಟಿ ಎಸ್ ಪಿ ಇಲ್ಲಿದೆ ನಿಮ್ದು ಆಂಗಲ್ ಟಿ ಎಸ್ ಪಿ. ಇದು ಎಷ್ಟು ರೇಷಿಯೋ ಅಲ್ಲಿ ಇದೆ? 2 ರೇಷಿಯೋ ಅಲ್ಲಿ ಇದೆ. ಸೊ ಇದು 2/5 ಓಕೆ ಇಂಟು 90 ಡಿಗ್ರಿ ಆಯ್ತು. ಯಾಕೆ? ಟೋಟಲ್ ಆಂಗಲ್ ಇಸ್ 90 ಡಿಗ್ರಿ, ಅದು 2/5 ಇದೆ. ಸೊ ಆಂಗಲ್ ಟಿ ಎಸ್ ಪಿ ಎಷ್ಟಾಯ್ತು? 2/5 ಇಂಟು 90. ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ? ಇಲ್ಲಿ 36 ಡಿಗ್ರಿ ಸಿಗುತ್ತೆ. ಹೌದಾ? ಓಕೆ. ಸೊ ಇಲ್ಲಿ ಟಿ ಎಸ್ ಪಿ ಅನ್ನೋದು ಸಿಕ್ತು. ಅದೇ ತರ ನಾನು ಮತ್ತೊಂದು ತಗೊಂಡ್ರೆ, ಯಾವುದು? ಟಿ ಎಸ್ ಆರ್ ಅನ್ನ ತಗೊಂಡ್ರೆ ಈ ರೇಷಿಯೋನಲ್ಲಿ ಎಷ್ಟಿದೆ? ಇದು ರೇಷಿಯೋ 3 ದಲ್ಲಿ ಇದೆ. ಹಾಗಾದ್ರೆ ಟಿ ಎಸ್ ಆರ್ ಎಷ್ಟಾಗುತ್ತೆ? ಟಿ ಎಸ್ ಆರ್ 3/5 ಇಂಟು 90 ಡಿಗ್ರಿ ಎಷ್ಟಾಯ್ತಿದ್ದು? 54 ಡಿಗ್ರಿ ಆಯ್ತು. ಹೌದಾ? ಸೊ ನನ್ಗೆ ಇದು ಎಷ್ಟು ಸಿಕ್ತು? ಇಲ್ಲಿ 54 ಡಿಗ್ರಿ ಸಿಕ್ತು, ಇದು ಆಮೇಲೆ ಇದು 36 ಡಿಗ್ರಿ ಸಿಕ್ತು. ಹೌದಾ? ಓಕೆ. ನೆಕ್ಸ್ಟ್ ಈಗ ಮತ್ತೆ ನಾವ್ ಏನ್ ತಗೋಬಹುದು? ಈ ಆಂಗಲ್ ಪಿ ಟಿ ಮತ್ತೆ ಎಸ್ ಯಾವಾಗ್ಲೂ 180 ಡಿಗ್ರಿನೇ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಈಗ ನಮ್ಗೆ ಇಲ್ಲಿ ಈ ಪಿ ಗೊತ್ತಿಲ್ಲ, ಈ ಪಿ ಫೈಂಡ್ ಮಾಡಕ್ಕೆ ಟ್ರೈ ಮಾಡೋಣ. ಬಟ್ ನಮ್ಗೆ ಏನ್ ಗೊತ್ತು? ದ ಟೋಟಲ್ ಆಂಗಲ್ ಆಫ್ ಅ ಟ್ರಯಾಂಗಲ್ ಇಸ್ ಆಲ್ವೇಸ್ 180 ಡಿಗ್ರಿ. ಹೌದಾ? ಸರಿ. ಸೊ 180 ಡಿಗ್ರಿ ಇದ್ದಿದ್ರಿಂದ ಇಲ್ಲಿ ಆಂಗಲ್ ಪಿ ಪ್ಲಸ್ ಆಂಗಲ್ ಟಿ ಪ್ಲಸ್ ಆಂಗಲ್ ಎಸ್ ಯಾವಾಗ್ಲೂ ಎಷ್ಟಾಗಿರುತ್ತೆ? 180 ಡಿಗ್ರಿ ಅಂತಾನೆ ಆಗಿರುತ್ತೆ. ಹೌದಾ? ಸೊ ಇವಾಗ ಆಂಗಲ್ ಪಿ ಹಂಗೆ ಉಳಿತು. ಇದೆಷ್ಟಾಯ್ತು? ಇಲ್ಲಿ 90 ಡಿಗ್ರಿ ಆಯ್ತು. ಓಕೆ. ಅಂಡ್ ಇದು ಎಷ್ಟು ಸಿಕ್ತು? 36 ಡಿಗ್ರಿ ಸಿಕ್ಕಿತ್ತು ಇಲ್ಲಿ. ಹೌದಾ? ಸೊ ಇದು ನಿಮ್ದು ಪಾಯಿಂಟ್ ಟಿ. ಪಾಯಿಂಟ್ ಟಿ ಎಷ್ಟಿದೆ? 90 ಡಿಗ್ರಿ ಇದೆ. ಎಸ್ ಇಲ್ಲಿ ಎಸ್ ಎಷ್ಟು ಸಿಕ್ಕಿತ್ತು? 36 ಡಿಗ್ರಿ ಸಿಕ್ಕಿತ್ತು. ಹೌದಾ? ವಿಚ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಇದ್ರಿಂದ ಆಂಗಲ್ ಪಿ ಎಷ್ಟಾಗುತ್ತೆ? ಇದರಿಂದ ಆಂಗಲ್ ಪಿ 54 ಡಿಗ್ರಿ ಆಗುತ್ತೆ. ಕರೆಕ್ಟಾ? ಸೊ ಇದು 54 ಡಿಗ್ರಿ ಆಯ್ತು. ನೀವು ಏನ್ ಫೈಂಡ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀರಾ? ಆಂಗಲ್ ಆರ್ ಪಿ ಕ್ಯೂ. ಎಸ್. ಸೊ ಪಿ ಇಷ್ಟು ಈ ಕಡೆ ಸಿಕ್ತು, ಈ ಕಡೆ ಎಷ್ಟು ಸಿಕ್ತು? 54 ಸಿಕ್ತು. ಸೊ ಇವಾಗ ಆರ್ ಪಿ ಕ್ಯೂಗೆ ಬರೋಣ. ಇಲ್ಲಿ ಇದೆ ನಿಮ್ದು ಆರ್ ಪಿ ಕ್ಯೂ. ಈಗ ನೋಡಿ, ಟೋಟಲ್ ಆಂಗಲ್ ಆಫ್ ಪಿ ಮತ್ತೆ ಎಷ್ಟಿರುತ್ತೆ? 180 ಡಿಗ್ರಿ ಅಂತಾನೆ ಇರುತ್ತೆ, ಸಾರಿ 90 ಡಿಗ್ರಿ ಅಂತಾನೆ ಇರುತ್ತೆ. ಯಾಕೆ? ರೆಕ್ಟಾಂಗಲ್ ಇದೆ. ಸೊ ಆಂಗಲ್ ಪಿ ಅನ್ನೋದು ಕಂಪ್ಲೀಟ್ ಆಗಿ ಯಾವಾಗ್ಲೂ 90 ಡಿಗ್ರಿನೇ ಇರುತ್ತೆ. ಹೌದಾ? ಈ ಟ್ರಯಾಂಗಲ್ ನಲ್ಲಿ ತಗೊಂಡಿದ್ವಿ ನಾವು ಫಸ್ಟ್. ಬಟ್ ಆಂಗಲ್ ಪಿ ನ ನೀವು ಹೇಗ್ ಬರೀತೀರಾ? ದಿಸ್ ಮಚ್ ಪೋರ್ಷನ್ ಪ್ಲಸ್ ದಿಸ್ ಮಚ್ ಪೋರ್ಷನ್. ಹೌದಾ? ಸೊ ಅಷ್ಟು ಪೋರ್ಷನ್ ಅನ್ನ ಬರ್ಕೊಂಡ್ರೆ, ಅಷ್ಟು ಪೋರ್ಷನ್ ಫಾರ್ ಎಕ್ಸಾಂಪಲ್ ಹೇಗ್ ಬರ್ಕೋಬಹುದು? ಟಿ ಪಿ ಎಸ್ ಪ್ಲಸ್ ಟಿ ಪಿ ಕ್ಯೂ ಎಷ್ಟಾಗುತ್ತೆ? 90 ಡಿಗ್ರಿ ಆಗುತ್ತೆ. ಹೌದಾ? ಹಾಗಾದ್ರೆ ಇದ್ರಿಂದ ಒಂದು ಎಷ್ಟು ಸಿಕ್ತು ನಮ್ಗೆ? ಈ ಸೈಡ್ ಎಷ್ಟು ಸಿಕ್ತು? 54 ಅಂತ ಸಿಕ್ತು. ಯಾವ್ದದು? ಟಿ ಪಿ ಎಸ್ 54 ಅಂತ ಸಿಕ್ತು. ಸೊ ಇದು ಟಿ ಪಿ ಕ್ಯೂ ಹಂಗೆ ಇಟ್ರೆ
ಸಾರಿ ಟಿ ಪಿ ಕ್ಯೂ ಅಲ್ಲ ಆರ್ ಪಿ ಕ್ಯೂ. ಓಕೆ, ಎಸ್, ಆರ್ ಪಿ ಕ್ಯೂ ಹಂಗೆ ಇಟ್ರೆ ಇದು ಎಷ್ಟಾಯ್ತು 90 ಡಿಗ್ರೀಸ್. ಸೊ ಆರ್ ಪಿ ಕ್ಯೂ ಎಷ್ಟಾಗುತ್ತೆ 90 ಮೈನಸ್ 54 ಎಷ್ಟಾಯ್ತು ಇದು 36 ಡಿಗ್ರಿ. ಸೊ ಆರ್ ಪಿ ಕ್ಯೂ ಎಷ್ಟಾಯ್ತು 36 ಡಿಗ್ರಿ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ.